ಜನರ ಕಷ್ಟಗಳಿಗೆ ಕ್ಷಣ ಮಾತ್ರದಲ್ಲಿ ಪರಿಹಾರ ನೀಡುವ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ. ಹೌದು, ಶ್ರೀರಂಗಪಟ್ಟಣ ತಾಲೂಕಿನ ಗಂಜಂ ಗ್ರಾಮದ ಬಳಿ ಇರುವ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ಕಷ್ಟ ಎಂದು ಬೇಡಿಕೊಂಡು ಬರುವ ಭಕ್ತರಿಗೆ ಪರಿಹಾರ ನೀಡುವ ಮೂಲಕ ಮನೆಯ ಬೆಳಕಾಗಿದ್ದಾನೆ. ಇನ್ನು ದೇವಾಲಯದಲ್ಲಿ ಇರುವ ಬಸಪ್ಪ ಭಕ್ತರಿಗೆ ಆಶೀರ್ವಾದ ಮಾಡುವ ಮೂಲಕ ಅವರ ಕಷ್ಟಗಳಿಗೆ ಪರಿಹಾರ ನೀಡುತ್ತಾನೆ. ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು. ಇನ್ನು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ದೇವರನ್ನು ಗಂಗೆಯಿಂದ ಸ್ವಚ್ಛಗೊಳಿಸಿ ವಿಶೇಷ ಹೂವಿನ ಅಲಂಕಾರ ಮಾಡಿ ಹೋಮ, ಹವನ, ಯಜ್ಞ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುವುದು. ಇನ್ನು ದೇವಾಲಯದಲ್ಲಿ ಕಷ್ಟ ಎಂದು ಬೇಡಿ ಬರುವ ಭಕ್ತರಿಗೆ ದೇವರ ಸ್ವಚ್ಛಗೊಳಿಸಿದ ನೀರು ಸೇರಿದಂತೆ ವಿವಿಧ ಗಿಡಮೂಲಿಕೆಗಳ ನೀರನ್ನು ಹಾಕುವ ಮೂಲಕ ಅವರ ಕಷ್ಟಗಳಿಗೆ ಪರಿಹಾರ ನೀಡುತ್ತಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಂಜಂ ಗ್ರಾಮದ ಗುಂಬಾಜ್ ರಸ್ತೆಯ ಬಲಭಾಗದ ಕಾಲುವೆ ದಾರಿಯಲ್ಲಿ ಬಂದರೆ ಶ್ರೀ ಶಂಭುಲಿಂಗೇಶ್ವರನ ದೇವಾಲಯ ಸಿಗುತ್ತದೆ. ಇನ್ನು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಂಡ್ಯ, ಮೈಸೂರು, ರಾಮನಗರ, ಬೆಂಗಳೂರು, ಮಂಗಳೂರು, ಚಾಮರಾಜನಗರ, ಕೊಡಗು ಸೇರಿದಂತೆ ರಾಜ್ಯದ ವಿವಿಧ ಮೂಲೆಗಳಿಂದ ಸಾವಿರಾರು ಭಕ್ತರು ತಮ್ಮ ಕಷ್ಟಗಳನ್ನು ಪರಿಹರಿಸಲು ಬೇಡಿ ಬರುತ್ತಾರೆ. ಇನ್ನು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಭಕ್ತಾದಿಗಳಿಂದ ಅನ್ನದಾಸೋಹ ನಡೆಸಲಾಗುವುದು. ಇನ್ನು ದೇವಾಲಯದ ಗುಡ್ಡಪ್ಪ ತ್ಯಾಗರಾಜ್ ಅವರು ಈ ದೇವಾಲಯದ ಅರ್ಚಕರಾಗಿ ಪೂಜೆ ಮಾಡುತ್ತಾರೆ. ಇನ್ನು ಶಂಭುಲಿಂಗೇಶ್ವರ ಅಲ್ಲದೆ ಯಲ್ಲಮ್ಮ ತಾಯಿ ಕೂಡ ಇಲ್ಲಿ ದರ್ಶನ ನೀಡುತ್ತಾಳೆ. ಇನ್ನು ಬಸಪ್ಪನಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರ ಕಷ್ಟಗಳನ್ನು ಪರಿಹರಿಸುವಂತೆ ಬೇಡಿಕೊಳ್ಳಲಾಗುತ್ತದೆ. ಯಾವುದೇ ಕಷ್ಟ ಎಂದರೂ 2 ದಿನಗಳಲ್ಲಿ ಪರಿಹಾರ ನೀಡುವ ಶ್ರೀ ಶಂಭುಲಿಂಗೇಶ್ವರನ ದರ್ಶನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ತಮ್ಮ ಕಷ್ಟಗಳನ್ನು ಬೇಡಿಕೊಂಡು ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಸ್ವಾಮಿ ಶಂಭುಲಿಂಗೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಬನ್ನಿ, ಶ್ರೀ ಶಂಭುಲಿಂಗೇಶ್ವರನ ಸನ್ನಿಧಿಯಲ್ಲಿ ನಡೆಯುವ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳನ್ನು ನೋಡೋಣ. ಬರುವಾಗ ಖಾಲಿ ಆಗ್ತಾ ಇರ್ತಾರ. ಬನ್ನಿ, ಹುಡ್ಕೋಬೇಕು, ಪಾದ ಕೊಡ್ಲಿಲ್ಲ ಮನೆಯಲ್ಲಿ ತಿಳ್ಕಮ್ಮ ಐತಿ. ಯಾಕಪ್ಪ ಹೊಡಿತೀರಿ? ಹಾಂ, ಕೇಳ್ಕೊಳ್ಳೋ, ಏನಾಗಬೇಕು ಕೇಳ್ಕೊಳ್ಳೋ.
ಬನ್ನಿ ಹಿಂಗೆ ಬಾಗಿಲು ಬಿಟ್ಟು ಜಾಗ ಮುಂದೆ ಹೋಗಿ ಪುರುಷರತ್ನ ಅಂತಂದರೆ ಗಂಡಸರಿಗೆ ಯಾವುದೇ ದೌರ್ಬಲ್ಯ ಏನೇ ಒಂದು ವೀಕ್ ಆಗಿದ್ರೆ ಅದು ಕಲ್ಸಕ್ರೆ ಮಿಶ್ರಣ ಮಾಡಿ ಬೆಳಗಿನ ಜಾವ ತಿಂತ ಬಂದರೆ ನರನಾಡಿಗಳು ಸ್ಟ್ರೆಂತ್ ಬಂದಂಗೆ ಒಂದು ಆರೋಗ್ಯ ಭಾಗ ಅದು ಯಾರೇ ಹೋಮಾಚಾರ ಯಾವುದೇ ದುಷ್ಟಶಕ್ತಿ ಹೊಡೆದ್ರು ನಿವಾರಣೆ ಆಗುತ್ತೆ. ಈ ಬೇರು ಮನೇಲಿಟ್ಟರೆ ಅಷ್ಟೇ ಪವರ್ ಇರ್ತದೆ, ಆದರೆ ಗೊತ್ತಿರಕ್ಕಿಲ್ಲ. ಏನು ಹೂವಿಂದನೇ ಕಂಡುಹಿಡಿಬೇಕು.